Dear students, welcome to the online class. Myself is Ravindra BP, Mathematics lecturer, Government Science College, Chitradurga. In the second semester, first unit is groups and their properties. We have to discuss about this topic today. We earlier previous class we know about the definition of groups and their properties and also problems on their properties. In this semester we have discussed about the applications oriented of groups or properties. Today we have discussed about once again definition and their properties. Here, let G be a non-empty set and star be a binary operation defined on it. Then the structure G comma star is said to be a group if the following axioms are satisfied. Let G be ಅನ್ನೋದು ಯಾವುದೇ ಒಂದು ಸೆಟ್ ಅಂತ ತಗೊಂಡ್ರೆ ನಾನ್ ಎಂಪ್ಟಿ ಸೆಟ್ ಅಂತ ತಗೊಂಡ್ರೆ ಸ್ಟಾರ್ ಬಿ ಎ ಬೈನರಿ ಆಪರೇಷನ್. We know binary operation andre a operation between any two elements is unique. Then the structure can be written as G comma star open interval G comma star is said to be group. ಅದು ಗ್ರೂಪ್ ಅಂತ ಹೇಳಬೇಕಾದ್ರೆ ಈ ಕೆಳಗಿನ 4 ಪ್ರಾಪರ್ಟಿಯನ್ನು ಅದು ಸ್ಯಾಟಿಸ್ಫೈ ಮಾಡಬೇಕು. ಅದರಲ್ಲಿ ಫಸ್ಟ್ ಒನ್ ಕ್ಲೋಸರ್ ಪ್ರಾಪರ್ಟಿ. Closure property is said to be if a comma a belongs to Z or a comma for all a comma belongs to Z, then the property A is said to be A star B belongs to Z. Andre binary operation A star B is also belongs to G. Andre that property says is closed anta helutte. Closure property says the set is closed. Next property associativity. The operation star is associative on G, that is A star of B star C equal to A star B of star C. ಇಲ್ಲಿ ಎರಡು ಪಾರ್ಟ್ ಬರುತ್ತೆ, ಒಂದು ಎಲ್ ಎಚ್ ಎಲ್ ಇನ್ನೊಂದು ಆರ್ ಎಚ್ ಎಸ್ ಎರಡು ಪಾರ್ಟ್ ಬರುತ್ತೆ. ಇಫ್ ಎಲ್ ಎಚ್ ಎಸ್ ಆ್ಯಂಡ್ ಆರ್ ಎಚ್ ಎಸ್ ಬೋತ್ ಆರ್ ಈಕ್ವಲ್ ಫಾರ್ ಆಲ್ ಎ ಕಮ ಬಿ ಕಮ ಸಿ ಬಿಲಾಂಗ್ಸ್ ಟು ಜಿ, ಆ ಮೂರು ಎಲಿಮೆಂಟು ಆ ಸೆಟ್ಟಲ್ಲಿ ಇರಬೇಕು. ಆ ಎಲಿಮೆಂಟ್ ಈ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡಿದರೆ ಅಸೋಸಿಯೇಟಿವಿಟಿ ಈಸ್ ಸ್ಯಾಟಿಸ್ಫೈಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಥರ್ಡ್ ಒನ್ ಈಸ್ ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ ಅಂತ ಇದೆ ಥರ್ಡ್ ಪ್ರಾಪರ್ಟಿ. ದ ಎಕ್ಸಿಸ್ಟೆನ್ಸ್ ಆನ್ ಯುನಿಕ್ ಎಲಿಮೆಂಟ್ ಇ ಸ್ಮಾಲ್ ಇ ಬಿಲಾಂಗ್ಸ್ ಟು ಜಿ ಸಚ್ ದಟ್ ಇ ಅನ್ನೋ ಎಲಿಮೆಂಟು ಸೆಟ್ಟಲ್ಲಿ ಇರಬೇಕು. ಎ ಸ್ಟಾರ್ ಇ ಇಸ್ ಈಕ್ವಲ್ ಟು ಎ ಆಲ್ವೇಸ್ ಈಕ್ವಲ್ ಟು ಇ ಸ್ಟಾರ್ ಎ, ಐದರ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್. ಬೈನರಿ ಆಪರೇಷನ್ ಟೇಕ್ಸ್ ಎ ಸ್ಟಾರ್ ಇ ಈಸ್ ಈಕ್ವಲ್ ಟು ಎ ಬರಬೇಕು ಅಥವಾ ಇ ಸ್ಟಾರ್ ಎ ಆಪರೇಟ್ ಮಾಡಿದರೂ ಕೂಡ ನಮಗೆ ಎ ಬರಬೇಕು. ಎ ಅನ್ನೋ ಎಲಿಮೆಂಟು ಸೆಟ್ಟಲ್ಲೇ ಇರಬೇಕು ಫಾರ್ ಆಲ್ ಎ ಬಿಲಾಂಗ್ಸ್ ಟು ಝಿ. Here small e is called identity of star in G. Identity ಅಂತ ಕರಿತೀವಿ ಗ್ರೂಪಲ್ಲಿ. ಸೊ ನೆಕ್ಸ್ಟ್ ಫೋರ್ತ್ ಪ್ರಾಪರ್ಟಿ ಈಸ್ ಎಕ್ಸಿಸ್ಟೆನ್ಸ್ ಆಫ್ ಇನ್ವರ್ಸ್. ಫಾರ್ ಈಚ್ ಎಲಿಮೆಂಟ್ ಎ ಬಿಲಾಂಗ್ಸ್ ಟು ಜಿ, ದೇರ್ ಎಕ್ಸಿಸ್ಟ್ ಆನ್ ಯುನಿಕ್ ಎಲಿಮೆಂಟ್ ಬಿ ಬಿಲಾಂಗ್ಸ್ ಟು ಜಿ ಸಚ್ ದಟ್ ಎ ಸ್ಟಾರ್ ಬಿ is equal to E is equal to B star A. For each element A ಅನ್ನೋದು ಆ ಸೆಟ್ ಗ್ರೂಪ್ ಸೆಟ್ ಜಿ ಅಲ್ಲಿ ಇರಬೇಕು. ದೇರ್ ಎಕ್ಸಿಸ್ಟ್ ಆನ್ ಯುನಿಕ್ ಎಲಿಮೆಂಟ್ ಸ್ಮಾಲ್ ಬಿ ಅನ್ನೋದು ಕೂಡ ಅದರಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ. ಎಕ್ಸಿಸ್ಟ್ ಆದಾಗ ಐದರ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ಎ ಸ್ಟಾರ್ ಬಿ is equal to identity element E is always equal to B star A. The element B is called
ಇನ್ವರ್ಸ್ ಆಫ್ ಎಲಿಮೆಂಟ್ ಎ ಅಂತ ಕರಿತೀವಿ. ಆ ಸ್ಮಾಲ್ ಬಿ ಅನ್ನು ಏನಂತ ಕರಿತೀವಿ ಅವಾಗ? ಇನ್ವರ್ಸ್ ಎಲಿಮೆಂಟ್ ಆಫ್ ಎ ಅಂತ ಕರಿತೀವಿ. ವಿತ್ ರೆಸ್ಪೆಕ್ಟ್ ಟು ಸ್ಟಾರ್ ಈಸ್ ಬೈನರಿ ಆಪರೇಷನ್ ಆ್ಯಂಡ್ ವಿ ರೈಟ್ ಬಿ ಈಸ್ ಈಕ್ವಲ್ ಟು ಎ ಇನ್ವರ್ಸ್. ಬಿ ಮೀನ್ಸ್ ಎ ಇನ್ವರ್ಸ್ ಅಂತ ಅರ್ಥ. ಸೊ ಅದೇ ರೀತಿಯಾಗಿ ಈ 4 ಪ್ರಾಪರ್ಟಿ ಜೊತೆಗೆ ಕಾಮ್ಯುಟೇಟಿವ್ ಪ್ರಾಪರ್ಟಿ ಕೂಡ ಸ್ಯಾಟಿಸ್ಫೈ ಆದರೆ ಇದನ್ನು ಅಬಿಲಿಯನ್ ಗ್ರೂಪ್ ಅಂತಲೂ ಕರಿತೀವಿ. ಕಾಮ್ಯುಟೇಟಿವ್ ಪ್ರಾಪರ್ಟಿ ಏನು ಹೇಳುತ್ತೆ? ಎ ಗ್ರೂಪ್ ಜಿ ಕಮ ಸ್ಟಾರ್ ಇಸ್ ಸೆಟ್ ಟು ಬಿ ಅಬಿಲಿಯನ್ ಆರ್ ಕಾಮ್ಯುಟೇಟಿವ್ ಇಫ್ ಎ ಸ್ಟಾರ್ ಬಿ is equal to B star A. Left side solution equal to right side solution. For all A comma B belongs to Z. For all A comma B belongs to Z. Okay, next definition. Order of a group and order of an element of a group. Order of a group andre the number of element in a finite group is called the order of a group and it is denoted by order of G. An infinite group is a group of infinite order. ಒಂದು ಫೈನೈಟ್ ಗ್ರೂಪ್ ಒಳಗಡೆ ನಂಬರ್ ಆಫ್ ಎಲಿಮೆಂಟ್ಸ್ ಇರೋದನ್ನು ಆರ್ಡರ್ ಆಫ್ ಎ ಗ್ರೂಪ್ ಅಂತ ಕರಿತೀವಿ. ಇದನ್ನ ಆರ್ಡರ್ ಆಫ್ ಜಿ ಅಂತ ಡಿನೋಟ್ ಮಾಡ್ತೀವಿ. ಅದೇ ರೀತಿಯಾಗಿ ಇನ್ಫೈನೈಟ್ ಗ್ರೂಪ್ ಆಗಿದ್ದರೆ ಅದು ಇನ್ಫೈನೈಟ್ ಆರ್ಡರ್ ಆಗಿರುತ್ತೆ. ಫೈನೈಟ್ ಗ್ರೂಪನ್ನು ಫೈನೈಟ್ ಆರ್ಡರ್ ಅಂತ ಹೇಳ್ತೀವಿ. ಇನ್ಫೈನೈಟ್ ಗ್ರೂಪನ್ನು ಇನ್ಫೈನೈಟ್ ಆರ್ಡರ್ ಅಂತ ಹೇಳ್ತೀವಿ. ಅಂದರೆ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದರೆ ಈಸ್ ಅ ಫೈನೈಟ್ ಗ್ರೂಪ್, ಈಸ್ ಅ ಫೈನೈಟ್ ಆರ್ಡರ್. ಎಕ್ಸಾಂಪಲ್, ಲೆಟ್ ಜಿ ಈಸ್ ಈಕ್ವಲ್ ಟು set 1 comma minus 1, then G is an abelian group of order 2 with respect to multiplication. Second one, the set integer set Z of integers is an infinite group with respect to the operation of addition, but Z is not group with respect to multiplication. So ಎರಡು ಎಕ್ಸಾಂಪಲ್ಸನ್ನು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ ಆರ್ಡರ್ ಆಫ್ ಗ್ರೂಪ್ ಮೇಲೆ. ಸೊ ಆಮೇಲೆ ಅವುಗಳ ಮೇಲೆ ಎಕ್ಸಾಂಪಲ್ಸನ್ನು ನಾವು ಮುಂದೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್, ಆರ್ಡರ್ ಆಫ್ ಎನ್ ಎಲಿಮೆಂಟ್ ಆಫ್ ಎ ಗ್ರೂಪ್ ಅಂದರೆ ಆರ್ಡರ್ ಆಫ್ ಎನ್ ಎಲಿಮೆಂಟ್ ಆಫ್ ಎ ಗ್ರೂಪ್. ಲೆಟ್ ಜಿ ಬಿ ಎ ಗ್ರೂಪ್ ಅಂಡರ್ ಮಲ್ಟಿಪ್ಲಿಕೇಶನ್. ಲೆಟ್ ಇ ಬಿ ದಿ ಐಡೆಂಟಿಟಿ ಎಲಿಮೆಂಟ್ ಇನ್ ಜಿ. ಸಪೋಸ್ ಸ್ಮಾಲ್ ಎ ಈಸ್ ಎನಿ ಎಲಿಮೆಂಟ್ ಆಫ್ ಜಿ, ದೆನ್ ದ ಲೀಸ್ಟ್ ಪಾಸಿಟಿವ್ ಇಂಟಿಜರ್ n if exist such that a power n is equals e is said to be order of the element a, which is represented by order of a is equal to n. Here in the group A, group ಅಲ್ಲಿ ಒಂದು ಎಲಿಮೆಂಟ್ ಎ ಅಂತ ಇದ್ದರೆ ದ ಲೀಸ್ಟ್ ಪಾಸಿಟಿವ್ ಇಂಟೀಜರ್ ಎನ್ ಅಂತ ತಗೊಂಡು ಎನ್ ಎಕ್ಸಿಸ್ಟ್ ಆಗಿದ್ದಾಗ ಸಚ್ ದಟ್ ಎ ಪವರ್ ಎನ್ ಈಸ್ ಈಕ್ವಲ್ ಟು ಇ ಅನ್ನೋದು ಕೂಡ ಐಡೆಂಟಿಟಿ ಎಲಿಮೆಂಟ್. ಈಸ್ ಆ್ಯನ್ ಐಡೆಂಟಿಟಿ ಅಂತ ಕರಿತೀವಿ. ಈ ಸೆಟ್ ಟು ಬಿ ಆರ್ಡರ್ ಆಫ್ ದಿ ಎಲಿಮೆಂಟ್ ಎ, ಅದನ್ನ ಆರ್ಡರ್ ಆಫ್ ಎ ಅಂತಲೂ ಕರಿತೀವಿ. ಆರ್ಡರ್ ಆಫ್ ಎ ಈಸ್ ರೆಪ್ರೆಸೆಂಟೆಡ್ ಬೈ, ಅದನ್ನು ಆರ್ಡರ್ ಆಫ್ ಎ ಈಸ್ ಈಕ್ವಲ್ ಟು ಎನ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಆರ್ಡರ್ ಆಫ್ ಎ ಈಸ್ ಈಕ್ವಲ್ ಟು ಸ್ಮಾಲ್ ಎನ್. In case such a positive integer n does not exist, ಪಾಸಿಟಿವ್ ಇಂಟೀಜರ್ n ಅನ್ನೋದು ಏನಾದರೂ ಒಂದು ವೇಳೆ ಎಕ್ಸಿಸ್ಟ್ ಆಗಲಿಲ್ಲ ಅಂದರೆ ವಿ ಸೇ ದಟ್ ಎಲಿಮೆಂಟ್ ಎ ಈಸ್ ಆಫ್ ಇನ್ಫೈನೈಟ್ ಆರ್ ಜೀರೋ ಆರ್ಡರ್. ಆವಾಗ ಆ ಆರ್ಡ್ರನ್ನು ಜೀರೋ ಆರ್ಡರ್ ಅಥವಾ ಇನ್ಫೈನೈಟ್ ಅಂತ ಕರಿತೀವಿ. ಯಾವಾಗ ಅಂದರೆ ಒಂದು ವೇಳೆ ಪಾಸಿಟಿವ್ ಇಂಟೀಜರ್ n ಏನಾದರೂ ಎಕ್ಸಿಸ್ಟ್ ಆಗದೇ ಇದ್ದರೆ ಅದು ಇನ್ಫೈನೈಟ್ ಆರ್ ಜೀರೋ ಆರ್ಡರ್ ಆಗಿರುತ್ತೆ. ಎಕ್ಸಾಂಪಲ್ ನೋಡೋದಾದರೆ, ದ ಮಲ್ಟಿಪ್ಲಿಕೇಟಿವ್ ಗ್ರೂಪ್ ಜಿ ಈಸ್ ಈಕ್ವಲ್ ಟು 1, -1, i, -i ಸೆಟ್ 4th ರೂಟ್ ಆಫ್
4 unity have order of its elements. ಓಕೆ, ಒಂದು ಎಕ್ಸಾಂಪಲ್ ಇದೆ. ಜಿ ಅನ್ನೋದು ಒಂದು ಸೆಟ್ ಕೊಟ್ಟಿದ್ದಾರೆ, ಅದರಲ್ಲಿ 4 ಎಲಿಮೆಂಟ್ಸ್ ಇದ್ದಾವೆ, 1, -1, I, -I. ಇದನ್ನು 4th ರೂಟ್ ಆಫ್ ಯೂನಿಟಿ ಅಂತ ಕರಿತೀವಿ ಈ ಸೆಟ್ಟನ್ನು. ಸೊ ಇದಕ್ಕೆ ಆರ್ಡ್ರನ್ನ ನೋಡೋದಾದರೆ, ಈ ಎಲಿಮೆಂಟ್ಗಳಿಗೆ ಆರ್ಡ್ರನ್ನ ನೋಡೋದಾದರೆ, ಇಲ್ಲಿ ಮಲ್ಟಿಪ್ಲಿಕೇಟಿವ್ ಗ್ರೂಪ್ ಆಗಿರೋದ್ರಿಂದ ಐಡೆಂಟಿಟಿ 1 ಆಗಿರುತ್ತೆ. ಈ ಗ್ರೂಪಿಗೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಇಸ್ 1. ಸೊ ಹಂಗಾದರೆ ಇಲ್ಲಿ ಸ್ಮಾಲೆಸ್ಟ್ ಲೀಸ್ಟ್ ಪಾಸಿಟಿವ್ ಇಂಟೀಜರ್ n ಇಸ್ ಈಕ್ವಲ್ ಟು 1 ಬಂದಿದೆ ಅಂದರೆ ಅವಾಗ ಆರ್ಡರ್ ಎಕ್ಸಿಸ್ಟ್ ಆಗಿದೆ ಅಂತ ಅರ್ಥ. ಸೊ 1/1 ಇಸ್ ಈಕ್ವಲ್ ಟು 1. 1/1 ಅಂದರೆ 1. ಹಂಗಾರೆ ಆರ್ಡರ್ ಆಫ್ ಫಸ್ಟ್ ಎಲಿಮೆಂಟ್ 1ಗೆ ಆರ್ಡರು 1 ಆಗಿರುತ್ತೆ. ಆರ್ಡರ್ ಇಸ್ 1. ಸೊ ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಎಲಿಮೆಂಟ್, ಅದರಲ್ಲಿ -1 ಇದೆ. -1ಗೆ ಆರ್ಡರನ್ನು ನೋಡೋದಾದರೆ -1 ಇಂಟು -1, -1 ಸ್ಕ್ವೇರ್ ಮಾಡಿದರೆ -1 ಹೋಲ್ ಸ್ಕ್ವೇರ್ ಇಸ್ +1, ವಿಚ್ ಇಂಪ್ಲೈಸ್ ಆರ್ಡರ್ ಆಫ್ -1 ಇಸ್ 2, ಅಂದರೆ n ಇಸ್ ಈಕ್ವಲ್ ಟು 2 ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಥರ್ಡ್ ಎಲಿಮೆಂಟ್ I ಔಟ್ ಆರ್ ಇಮ್ಯಾಜಿನರಿ. I ವ್ಯಾಲ್ಯೂ ಈಸ್ ರೂಟ್ ಆಫ್ -1 ಇದೆ. ಆ I ಅನ್ನು ನಾವು +1 ಬರೋವರೆಗೂ ನಾವು ಮಲ್ಟಿಪ್ಲಿಕೇಟಿವ್ ಮಾಡ್ತಾ ಹೋದರೆ I ಇಂಟು I ಸ್ಕ್ವಯರ್, I ಸ್ಕ್ವಯರ್ ಅಂದರೆ -1. ಅದೇ ರೀತಿ I ಸ್ಕ್ವಯರ್ ಇಂಟು I ಸ್ಕ್ವಯರ್, I ಸ್ಕ್ವಯರ್ ಅಂದರೆ -1, ಅಗೈನ್ I ಸ್ಕ್ವಯರ್ ಅಂದರೆ -1, -1 ಇಂಟು -1 +1, ಅಂದರೆ I ಟು ದಿ ಪವರ್ 4. I ಅನ್ನು 4 ಟೈಮ್ ಮಲ್ಟಿಪ್ಲೈ ಮಾಡಿದರೆ I ಇಂಟು I ಇಂಟು I ಇಂಟು I, ಅವಾಗ ನಮಗೆ ಅದರ ವ್ಯಾಲ್ಯೂ 1 ಬರುತ್ತೆ. ವಿಚ್ ಇಂಪ್ಲೈಸ್ ಆರ್ಡರ್ ಆಫ್ I ಈಸ್ ಈಕ್ವಲ್ ಟು 4 ಅಂತ ಕರಿತೀವಿ, ಅಂದರೆ n ಈಸ್ 4 ಆಗಿರುತ್ತೆ. ಅದೇ ರೀತಿ -I ಪವರ್ 4 ಆದರೆ ಈಸ್ ಆಲ್ಸೋ 1. ಸೊ ನೆಕ್ಸ್ಟ್ ಎಲಿಮೆಂಟ್, ಫೋರ್ತ್ ಎಲಿಮೆಂಟು -I. -I ಅನ್ನು 4 ಟೈಮ್ಸ್ ನಾವು ಮಲ್ಟಿಪ್ಲಿಕೇಶನ್ ಮಾಡಿದರೆ -I ಇಂಟು -I ಇಂಟು -I ಇಂಟು -I, ಆವಾಗ ನಮಗೆ ಅದು 1 ಬರುತ್ತೆ. ಐಡೆಂಟಿಟಿ ಎಕ್ಸಿಸ್ಟ್ ಆಗುತ್ತೆ. 1 ಬರೋವರೆಗೂ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಸೊ ವಿಚ್ ಇಂಪ್ಲೈಸ್ ಆರ್ಡರ್ ಆಫ್ -I ಆಲ್ಸೋ 4. ಸೊ ದೇರ್ ಫಾರ್, ಹಾಗಾದರೆ ಆರ್ಡರ್ ಆಫ್ 1 ಈಸ್ 1, ಆರ್ಡರ್ ಆಫ್ -1 ಈಸ್ 2, ಆರ್ಡರ್ ಆಫ್ I ಈಸ್ 4, ಆರ್ಡರ್ ಆಫ್ -I ಆಲ್ಸೋ 4. ಇವುಗಳನ್ನ ಆರ್ಡರ್ ಆಫ್ ಎನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಅದೇ ರೀತಿ ರೆಸ್ಪೆಕ್ಟಿವ್ಲಿ ಒಂದು ಎಕ್ಸಾಂಪಲ್, ಒಂದು ಇನ್ಫೈನೈಟ್ ಸೆಟ್ ತಗೊಂಡ್ರೆ, ದ ಅಡಿಟಿವ್ ಗ್ರೂಪ್ ಇಂಟೀಜರ್ Z ಈಸ್ ಈಕ್ವಲ್ ಟು ಸೆಟ್ ಡಾಟ್ ಡಾಟ್ -3, -2, -1, -0, -1, -2, -3 ಡಾಟ್ 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 ಈಸ್ ಅನ್ ಇನ್ಫೈನೈಟ್ ಸೆಟ್. ಇಲ್ಲಿ ಅಡಿಟಿವ್ ಗ್ರೂಪ್ ಅಂತ ಅಂದರೆ ಆರ್ಡರ್ ಆಫ್ 1 ಇಂಟು 0 ಈಸ್ 0, ವಿಚ್ ಇಂಪ್ಲೈಸ್ ಆರ್ಡರ್ ಆಫ್ 0 ಈಸ್ 1. 1 ಈಸ್ ಅದು ಫೈನೈಟ್ ಆಗುತ್ತೆ. ಬಟ್ n ಇಂಟು A ನಾಟ್ ಈಕ್ವಲ್ ಟು 0. ಫಾರ್ ಎನಿ ನಾನ್ ಜೀರೋ ಇಂಟೀಜರ್ C, ಆರ್ಡರ್ ಆಫ್ A ಈಸ್ ಇನ್ಫೈನೈಟ್ ಅಂತ ಕರಿತೀವಿ. n ಇಂಟು A ಮಲ್ಟಿಪ್ಲಿಕೇಟ್ ಮಾಡಿದಾಗ ಫಾರ್ ಎನಿ ನಾನ್ ಜೀರೋ ಇಂಟೀಜರ್ಸ್ Aಗೆ, ಅದನ್ನ ಈ ಕಂಡೀಷನ್ A ಅನ್ನೋದು ಎನಿ ನಾನ್ ಜೀರೋ ಇಂಟೀಜರ್, n ಅನ್ನೋ ಎಲಿಮೆಂಟ್ ಏನಾದ್ರು ನಾವು ಮಲ್ಟಿಪ್ಲೈ ಮಾಡಿದ್ರೆ ಇದು 0 ಆಗಬಾರ್ದು, ಬಟ್ ಇಲ್ಲಿ 0 ಆಗುತ್ತೆ. 1 ಇಂಟು 0 ಈಸ್ 0. ಹಂಗಾರೆ ಈ ಗ್ರೂಪಲ್ಲಿ, ಈ ಸೆಟ್ಟಲ್ಲಿ ಏನಾಗುತ್ತೆ ಅಂದರೆ ಆರ್ಡರ್ ಆಫ್ A ಈಸ್ ಇನ್ಫೈನೈಟ್ ಆಗುತ್ತೆ. ಆರ್ಡರ್ ಆಫ್ A ಈಸ್ ಇನ್ಫೈನೈಟ್ ಆಗುತ್ತೆ. ಫೈಂಡ್ ದಿ ಆರ್ಡರ್ ಆಫ್ ಎಲಿಮೆಂಟ್ ಆಫ್ ಮಲ್ಟಿಪ್ಲಿಕೇಟಿವ್ ಗ್ರೂಪ್ G is equal to set 1, omega square of cube root of unity. ಸೆಟ್ 1, omega ಸ್ಕ್ವೇರ್ ಅನ್ನು ಕ್ಯೂಬ್ ರೂಟ್ ಆಫ್ ಯೂನಿಟಿ ಅಂತಲೂ ಕರಿತೀವಿ. ಈ ಸೆಟ್ಟಿಗೆ ಆರ್ಡರ್ ಆಫ್ ಎಲಿಮೆಂಟನ್ನು ಕಂಡುಹಿಡಿಯೋದಾದರೆ, ಸೊ ಇದಕ್ಕೆ ಸೊಲ್ಯೂಷನ್ನು ಮಲ್ಟಿಪ್ಲಿಕೇಟಿವ್ ಗ್ರೂಪ್ ಅಂತ ಹೇಳಿದಾಗ ಐಡೆಂಟಿಟಿ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಈಸ್ 1. ದೇರ್ ಫೋರ್ E ಈಸ್ ಈಕ್ವಲ್ ಟು 1 ಅಂತ ತಗೋಬೇಕು. ವಿ ನೋ ದಟ್ A ಪವರ್ n ಈಸ್ ಈಕ್ವಲ್ ಟು E.
for 1 power 1 is equal to 1, order of 1 is equal to 1. 1 power 1 ಆಗುತ್ತೆ, ಹಂಗಾರೆ ಆರ್ಡರ್ ಆಫ್ 1 ಏನಾಗುತ್ತೆ 1 ಆಗುತ್ತೆ. ಸೊ ಫಾರ್ ಒಮೆಗಾ, ನೆಕ್ಸ್ಟ್ ಎಲಿಮೆಂಟ್ ಒಮೆಗಾ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು 1. ಒಮೆಗಾನ 3 ಸತಿ ಮಲ್ಟಿಪ್ಲಿಕೇಶನ್ ಮಾಡಿದರೆ ಅದು ಅವಾಗ ಐಡೆಂಟಿಟಿ 1 ಬರುತ್ತೆ, ಎಕ್ಸಿಸ್ಟ್ ಆಗುತ್ತೆ. ಸೊ ಆರ್ಡರ್ ಆಫ್ ಒಮೆಗಾ ಈಸ್ 3. n is equal to 3 ಆಗೋದ್ರಿಂದ ಆರ್ಡರ್ ಆಫ್ ಒಮೆಗಾ 3 ಅಂತ ಬರಿತೀವಿ. ಸೊ ಅದೇ ರೀತಿ ನೆಕ್ಸ್ಟ್ ಎಲಿಮೆಂಟ್ ಒಮೆಗಾ ಸ್ಕ್ವಯರ್ ಈಸ್ ಈಕ್ವಲ್ ಟು ಒಮೆಗಾ ಸ್ಕ್ವಯರನ್ನು ಹೋಲ್ ಕ್ಯೂಬ್ ಮಾಡಿದರೆ, ಯಾಕಂದರೆ ಒಮೆಗಾನ ಹೋಲ್ ಕ್ಯೂಬ್ ಮಾಡಿದರೆ 1 ಬರುತ್ತೆ. ಅದೇ ರೀತಿಯಾಗಿ ಒಮೆಗಾ ಸ್ಕ್ವೇರನ್ನು ನಾವು ಹೋಲ್ ಕ್ಯೂಬ್ ಅಂತ ತಗೊಂಡ್ರೆ 2 3 6, ಒಮೆಗಾ ಪವರ್ 6 ಆಯಿತು. ಒಮೆಗಾ ಪವರ್ 6ಅನ್ನು ಒಮೆಗಾ ಕ್ಯೂಬ್ ಇಂಟು ಒಮೆಗಾ ಕ್ಯೂಬ್ ಅಂತ ಬರ್ಕೋಬೋದು. ಯು ನೋ ದಟ್ ಒಮೆಗಾ ಕ್ಯೂಬ್ ಅಂದರೆ 1. ಅದೇ ರೀತಿ ಒಮೆಗಾ ಕ್ಯೂಬ್ ಇಂಟು ಒಮೆಗಾ ಕ್ಯೂಬ್ ಈಸ್ ಈಕ್ವಲ್ ಟು 1 ಇಂಟು 1. 1 ಇಂಟು 1 ಈಸ್ 1. ಸೊ ಹಂಗಾರೆ ಐಡೆಂಟಿಟಿ ಎಕ್ಸಿಸ್ಟ್ ಆಯಿತು. ದೇರ್ ಫೋರ್ ಆರ್ಡರ್ ಆಫ್ ಒಮೆಗಾ ಕ್ಯೂಬ್ ಒಮೆಗಾ ಸ್ಕ್ವಯರ್ ಈಸ್ 3 ಆಗುತ್ತೆ. ಹಿಯರ್ ದೇರ್ ಫೋರ್ ಆರ್ಡರ್ ಆಫ್ 1 ಈಸ್ 1, ಆರ್ಡರ್ ಆಫ್ ಒಮೆಗಾ ಈಸ್ 3, ಆರ್ಡರ್ ಆಫ್ ಒಮೆಗಾ ಸ್ಕ್ವೇರ್ ಆಲ್ಸೋ 3 ಆಗುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲು, find the orders of the elements of the group G is equal to Z4 plus 4 ಅಂತ ಇದೆ. ಅಂದರೆ ಇಂಟೀಜರ್ ಸೆಟ್ 4 ಎಲಿಮೆಂಟ್ಸ್ ವಿತ್ ಅಂಡರ್ ಅಡಿಷನ್ ಮಾಡ್ಯುಲೋ 4 ಅಂತ ಅರ್ಥ. ಅಡಿಷನ್ ಮಾಡ್ಯುಲೋ 4 ಅಂತ ಅರ್ಥ. So the given set is Z4 can be written as Z4 is equal to set 0 1 2 3 4 elements ಅನ್ನು ಅಷ್ಟೇ ಬರ್ಕೋಬೇಕು. ಆಫ್ ದಿ ಬೈನರಿ ಆಪರೇಷನ್ ಅಂಡರ್ ಅಡಿಷನ್ ಮಾಡ್ಯುಲೋ 4. ದ ಅಡಿಟಿವ್ ಐಡೆಂಟಿಟಿ ಈಸ್ 0. ಅಡಿಟಿವ್ ಐಡೆಂಟಿಟಿ ಏನಾಗಿರುತ್ತೆ ಅಡಿಷನಲ್ಲಿ ಅಂದರೆ 0 ಆಗಿರುತ್ತೆ. ಸೊ ಹಂಗಾರೆ ಇ ಈಸ್ ಈಕ್ವಲ್ ಟು 0 ಇದರಲ್ಲಿ, ಈ ಪ್ರಾಬ್ಲಮಲ್ಲಿ ಇ ಅಂದರೆ 0. ಸೊ ಫಾರ್ 0 ಎಲಿಮೆಂಟಿಗೆ ಆರ್ಡ್ರನ್ನ ನೋಡೋದಾದರೆ 0 ಪವರ್ 1 ಈಸ್ 0, ಆರ್ಡರ್ ಆಫ್ 0 ಈಸ್ ಈಕ್ವಲ್ ಟು 1. ಸೊ ನೆಕ್ಸ್ಟ್ ಫಾರ್ 1 ಎಲಿಮೆಂಟ್ 1ಗೆ ಎಲಿಮೆಂಟ್ 1ಅನ್ನು ಅಂಡರ್ ಅಡಿಷನ್ ಮಾಡ್ಯುಲೋ 4 ಇರೋದ್ರಿಂದ 4 ಟೈಮ್ಸ್ ಆ್ಯಡ್ ಮಾಡಿದರೆ 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಅದು 4 ಆಗುತ್ತೆ. ಆ್ಯಡ್ ಮಾಡಿದರೆ 4ಅನ್ನು ಅಂಡರ್ ಅಡಿಷನ್ ಮಾಡಲು 4 ಅಂದರೆ 4ಇಂದ ನಾವು ಇಲ್ಲಿ ಡಿವೈಡ್ ಮಾಡಿದರೆ ಲೀಸ್ಟ್ ರಿಮೈಂಡರ್ 0 ಆಗುತ್ತೆ. ಆರ್ಡರ್ ಆಫ್ 1 ಈಸ್ 4 ಆಗುತ್ತೆ, ಯಾಕಂದರೆ 4 ಟೈಮ್ಸ್ ಆ್ಯಡ್ ಮಾಡಿರೋದ್ರಿಂದ ನಮಗೆ ಅಡಿಟಿವ್ ಐಡೆಂಟಿಟಿ 0 ಬರುತ್ತೆ. ಸೊ ಆರ್ಡರ್ ಆಫ್ 1 ಈಸ್ 4. ಸಿಮಿಲರ್ಲಿ ಫಾರ್ 2 ಟೈಮ್ಸ್ ಆ್ಯಡ್ ಮಾಡಿದರೆ 2 ಪ್ಲಸ್ 2 ಈಸ್ 4 ಆಗುತ್ತೆ. ಸೊ ಹಂಗಾರೆ 4 ಬಂದರೆ ಇಲ್ಲಿ ಅಡಿಟಿವ್ ಐಡೆಂಟಿಟಿ 0 ಆಗುತ್ತೆ, ಐಡೆಂಟಿಟಿ ಎಕ್ಸಿಸ್ಟ್ ಆಯಿತು. ಆರ್ಡರ್ ಆಫ್ 2 ಆಲ್ಸೋ 2 ಆಗುತ್ತೆ. ಸೊ ನೆಕ್ಸ್ಟ್ ಫಾರ್ 3 ಎಲಿಮೆಂಟ್ 3 ನೋಡೋದಾದರೆ 3ಅನ್ನು 4 ಟೈಮ್ಸ್ ಆ್ಯಡ್ ಮಾಡೋದ್ರಿಂದ 3 ಪ್ಲಸ್ 3 ಪ್ಲಸ್ 3 ಪ್ಲಸ್ 3 ಅಂದರೆ 12 ಆಯಿತು. ಸೊ 12 ಅಡಿಟಿವ್ ಐಡೆಂಟಿಟಿ 4ಇಂದ ಡಿವೈಡ್ ಆಗಿರೋದ್ರಿಂದ ಸೊ ಇಲ್ಲಿ ಲೀಸ್ಟ್ ರಿಮೈಂಡರ್ 0 ಎಕ್ಸಿಸ್ಟ್ ಆಗುತ್ತೆ. ಸೊ ಹಂಗಾಗಿ ಐಡೆಂಟಿಟಿ 0 ಎಕ್ಸಿಸ್ಟ್ ಆಗೋದ್ರಿಂದ 4 ಟೈಮ್ಸ್ ಆ್ಯಡ್ ಮಾಡಿದರೆ 12 ಆಗುತ್ತೆ. 12 4ಇಂದ ಡಿವೈಡ್ ಆಗುತ್ತೆ. ಸೊ 0 ವಿ ಗಟ್. therefore order of 3 also 4. therefore order of 0 1, order of 1 is 4, order of 2 is 2, order of 3 is 4. ಇಲ್ಲಿ ಎಷ್ಟು ಟೈಮ್ಸ್ ಆ್ಯಡ್ ಮಾಡ್ತೀವೋ ಅದು n ಆಗಿರುತ್ತೆ. ಆ್ಯಡ್ ಮಾಡಿದಾಗ ನಮಗೆ ಅಡಿಟಿವ್ ಐಡೆಂಟಿಟಿ 0 ಎಕ್ಸಿಸ್ಟ್ ಆಗಬೇಕು, ಅವಾಗ ಅದನ್ನ ಆರ್ಡ್ರಲ್ಲಿ ಬರಿತೀವಿ. ಸೊ ಇಷ್ಟು ಇದರಲ್ಲಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಒಂದು ಹೋಮ್ವರ್ಕು. ಸೊ 4th one ನೀವು ಮಾಡಿ. ಕನ್ಸಿಡರ್ ದಿ ಗ್ರೂಪ್ G is equal to 0 1 2 3 4 5 ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಮಾಡ್ಯುಲೋ 6 ಇದೆ. ಸೊ ಈ 6 ಎಲಿಮೆಂಟಿಗೂ ಆರ್ಡರ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಅಡಿಷನ್ ಮಾಡ್ಯುಲೋ 6,
ಅಡಿಟಿವ್ ಐಡೆಂಟಿಟಿ ಇಲ್ಲಿ ಕೂಡ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ಆ ಥರ ನೀವು ಇದನ್ನ ಹೋಮ್ವರ್ಕನ್ನ ಸಾಲ್ವ್ ಮಾಡಬೇಕು. ಸೊ ಇಷ್ಟು ಈ ಪ್ರಾಬ್ಲಮ್ಸು. ಇನ್ನು ರಿಮೈನಿಂಗನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡಿ. ಓಕೆ, ಥ್ಯಾಂಕ್ ಯು.